ಲೋಕಸಭೆಯಲ್ಲಿ ಎರಡನೇ ದಿನವೂ ರಾಹುಲ್ ಗಾಂಧಿ ಮತ್ತು ಬಿಜೆಪಿ ಮಧ್ಯೆ ವಾರ್ ಮುಂದುವರೆದಿದೆ. ಭಾರತ ಚೀನಾ ವಿಚಾರವನ್ನ ಪ್ರಸ್ತಾಪಕ್ಕೆ ಮುಂದಾದ ವಿಪಕ್ಷ ನಾಯಕ ರಾಹುಲ್ಗೆ ಮಾತನಾಡೋದಕ್ಕೆ ಅವಕಾಶವನ್ನ ನಿರಾಕರಿಸಲಾಯಿತು. ಜೊತೆಗೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಬಗ್ಗೆಯೂ ಸ್ಪಷ್ಟನೆಗೆ ಆಗ್ರಹಿಸಿದ್ರು. ಈ ವೇಳೆ ಸ್ಪೀಕರ್ ಪೀಠದತ್ತ ವಿಪಕ್ಷಗಳ ಸಂಸದರು ಪೇಪರ್ ತೂರಿದ್ರು. ಸ್ಪೀಕರ್ ಮೇಲೆ ಪೇಪರ್ ತೂರಿದ್ದ 8 ಸಂಸದರಿಗೆ ಅಮಾನತು ಮಾಡಲಾಗಿದೆ. ಕಾಂಗ್ರೆಸ್ನ 7 ಸಂಸದರು, ಒಬ್ಬ ಸಿಪಿಎಂ ಸಂಸದನನ್ನ ಅಮಾನತುಗೊಳಿಸಲಾಗಿದೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ 8 ಸಂಸದರು ಸಸ್ಪೆಂಡ್ ಮಾಡಿ ಆದೇಶಿಸಲಾಗಿದೆ. ಇನ್ನು ಸಂಸತ್ ಕಲಾಪವನ್ನ ನಾಳೆಗೆ ಮುಂದೂಡಲಾಗಿದೆ. ಡೇಟಾ ಹಂಚಿಕೆಯ ಹೆಸರಲ್ಲಿ ಬಳಕೆದಾರರ ಖಾಸಗಿ ಡೇಟಾ ದುರ್ಬಳಕೆಯಾಗಬಾರದು ಅಂತ ವಾಟ್ಸ್ಆಪ್ ಮತ್ತು ಮೆಟಾ ಕಂಪನಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಗರಿಕರ ಗೌಪ್ಯತೆಯ ಹಕ್ಕನ್ನು ಉಲ್ಲಂಘಿಸಲಾಗಿದೆ. ವಾಟ್ಸ್ಆಪ್ನ ಗೌಪ್ಯತಾ ನೀತಿಯ ಮೇಲೆ 213.14 ಕೋಟಿ ರೂಪಾಯಿ ದಂಡ ವಿಧಿಸುವ ಭಾರತೀಯ ಸ್ಪರ್ಧಾತ್ಮಕ ಆಯೋಗದ ಆದೇಶದ ವಿರುದ್ಧ ವಾಟ್ಸ್ಆಪ್ ಮತ್ತು ಮೆಟಾ ಸಲ್ಲಿಸಿದ ಮೇಲ್ಮನವಿಗಳನ್ನು ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಪೀಠ ಬಳಕೆದಾರರಿಗೆ ಅರ್ಥಪೂರ್ಣ ಆಯ್ಕೆಯ ಕಾರ್ಯವಿಧಾನ ಇಲ್ಲದಿರೋದನ್ನ ಪ್ರಶ್ನಿಸಿದೆ. ಗೌಪ್ಯತೆ ನಿಯಮವನ್ನ ನಾಗರಿಕರು ಅರ್ಥ ಮಾಡಿಕೊಳ್ಳದಿರುವಷ್ಟು ಜಾಣತನದಿಂದ ತಂತ್ರಜ್ಞಾನ ಕಂಪನಿಗಳು ನಿಯಮಗಳನ್ನು ರಚಿಸಿವೆ ಅಂತ ಕಳವಳವನ್ನು ವ್ಯಕ್ತಪಡಿಸಿತು. ಫೆಬ್ರವರಿ 9ರಂದು ಪ್ರಕರಣದ ಮಧ್ಯಂತರ ಆದೇಶವನ್ನ ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆಸ್ತಿ ವಿಚಾರಕ್ಕೆ ಮಗಳನ್ನೇ ತಂದೆ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕೇರಳದ ಕಾಸರಗೋಡು ಜಿಲ್ಲೆಯ ತುಮಿನಾಡಿನಲ್ಲಿ ನಡೆದಿದೆ. ಆಸ್ತಿ ವಿಚಾರದಲ್ಲಿ ಸೋದರ ಸಂಬಂಧಿಯ ಜೊತೆಗೆ ನಡೀತಾ ಇದ್ದ ಜಗಳವನ್ನು ಬಿಡಿಸೋದಕ್ಕೆ ಹೋದ 16 ವರ್ಷದ ಮಗಳು ದುರಂತ ಅಂತ್ಯ ಕಂಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ವ್ಯಕ್ತಿಯು ಮೃತಪಟ್ಟಿದ್ದಾನೆ. ಉಮರ್ ಪಾಷಾ ಎಂಬಾತನ ಮಗಳಾದ 16 ವರ್ಷದ ಜಮೀಲಾ ಮೃತ ವಿದ್ಯಾರ್ಥಿನಿ. ಮಂಜೇಶ್ವರ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.